ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ, ಅರ್ಧ ತಲೆನೋವು ಬರುತ್ತೆ, ಏನಾದ್ರೂ ಸಿಂಪಲ್ ಆಗಿರೋ ಎಕ್ಸಸೈಸ್ ಅಥವಾ ಏನಾದ್ರೂ ರೆಮಿಡಿ ಇದ್ರೆ ತಿಳಿಸಿ ಅಂತ. ಅದಕ್ಕೆ ಸಿಂಪಲ್ ಆಗಿರೋ ಎಕ್ಸಸೈಸ್ ನ ತಿಳಿಸ್ತಾ ಇದ್ದೀನಿ. ಅರ್ಧ ತಲೆನೋವು ಬರ್ತಾ ಇದ್ರೆ ಇದನ್ನ ಟ್ರೈ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ಈ ರೀತಿ ಆರಾಮಾಗಿ ನಿಂತ್ಕೊಳ್ಳಿ ಅಥವಾ ಆರಾಮಾಗಿ ಕೂತ್ಕೊಂಡು ಮಾಡಿ. ಉಸಿರನ್ನ ತಗೋಬೇಕು. ಈ ರೀತಿ ಆರಾಮಾಗಿರ್ಬೇಕು. ಉಸಿರನ್ನ ತಗೋಬೇಕು. ಹೊಟ್ಟೆ ತುಂಬಾ ಉಸಿರನ್ನ ತಗೋಬೇಕು. ಬ್ರೀತ್ ಇನ್. ಉಸಿರು ತಗೊಂಡಾದ್ಮೇಲೆ ನೀವು ಕತ್ತನ್ನ ಹಿಂದಕ್ಕೆ ತಗೋಬೇಕು. ಈ ರೀತಿ ಟೈಟ್ ಮಾಡಬೇಕು. ಈ ರೀತಿ ಟೈಟ್ ಮಾಡಬೇಕು. ನೋಡಿ, ಈ ರೀತಿ ಟೈಟ್ ಮಾಡಿ ಉಸಿರನ್ನ ನಿಧಾನವಾಗಿ ಹೊರಗಡೆ ಹಾಕ್ಬೇಕು. ಮತ್ತೆ ಉಸಿರನ್ನ ತಗೊಳ್ಳಿ, ಮತ್ತೆ ಹಿಂದೆ ಹೋಗಿ, ಮತ್ತೆ ಉಸಿರನ್ನ ಹೊರಗಡೆ ಹಾಕ್ತಾ ವಾಪಸ್ ಬನ್ನಿ. ಈ ರೀತಿ 10 ಕೌಂಟ್ಸು ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. ತುಂಬಾ ಒಳ್ಳೆ ವ್ಯತ್ಯಾಸ ಗೊತ್ತಾಗುತ್ತೆ ಇದನ್ನ ಟ್ರೈ ಮಾಡಬೇಕಾದ್ರೆ. ಆರಾಮವಾಗಿರಿ. ಉಸಿರನ್ನ ತಗೊಳ್ಳಿ, ಬ್ರೀತ್ ಇನ್, ಮತ್ತೆ ಈ ರೀತಿ ಟೈಟ್ ಮಾಡಿ ಹೋಲ್ಡ್ ಮಾಡಿ ಒಂದು 5 ಕೌಂಟ್ಸ್ ಅಷ್ಟು. ಮತ್ತೆ ಉಸಿರು ಬಿಡ್ತಾ ವಾಪಸ್ ಬನ್ನಿ. ಈ ರೀತಿ 10 ರೌಂಡ್ಸು ನೀವು ಇದನ್ನ ಟ್ರೈ ಮಾಡಿ ಸ್ನೇಹಿತರೆ. ನಂತರ ನಿಮ್ಗೆ ಏನಾದರೂ ಈ ಸೈಡ್ ತಲೆನೋವು ಬಂದಿದ್ರೆ ನೋಡಿ, ಈ ರೀತಿ ಟರ್ನ್ ಮಾಡಿ ಈ ಜಾಗವನ್ನ ನೀವು ಕೈಯಲ್ಲಿ ಇಡ್ಕೋಬೇಕು. ಈ ಪಾಯಿಂಟ್ ಅಲ್ಲಿ ಬರುವಂತ ಮಸಲ್ ಅನ್ನ ಇಡ್ಕೊಳ್ಬೇಕು. ನೋಡಿ, ಈ ರೀತಿ ಇಡ್ಕೊಳ್ಳಿ. ನಂತರ ಈ ರೀತಿ ವಾಪಸ್ ಬನ್ನಿ. ಸ್ವಲ್ಪ ಕೈಗೆ ಕೆಳಗಡೆ ಮೂವ್ ಆಗುತ್ತೆ ನೀವು ಈ ತರ ತಿರ್ಕೊಂಡು ವಾಪಸ್ ಬಂದಾಗ. ನೋಡಿ, ಮತ್ತೆ ವಾಪಸ್ ಈ ರೀತಿ ತಿರ್ಕೊಳ್ಳಿ. ಈ ಭಾಗದ ಮಸಲ್ ಅನ್ನ ಇಟ್ಕೋಬೇಕು ನೀವು. ಈ ರೀತಿ ವಾಪಸ್ ಬನ್ನಿ. ಮತ್ತೆ ಈ ರೀತಿ ತಿರ್ಕೊಳ್ಳಿ, ಈ ರೀತಿ ಇಟ್ಕೊಳ್ಳಿ, ಮತ್ತೆ ನಿಧಾನವಾಗಿ ತಿರ್ಕೊಳ್ಳಿ ಸೈಡಿಗೆ. ಈ ರೀತಿ ಇದನ್ನು ಅಷ್ಟೇ ನೀವು 10 ರೌಂಡ್ಸ್ ಮಾಡಬೇಕು. 10 ಟೈಮ್ಸ್ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ಈ ಸೈಡ್ ತಲೆನೋವು ಬಂದಿದ್ರೆ ಈ ಸೈಡೇ ಮಾಡಬೇಕು, ಈ ಸೈಡ್ ತಲೆನೋವು ಬಂದಿದ್ರೆ ಈ ಸೈಡೇ ಮಾಡಬೇಕು. ಸೇಮ್ ಯಾವ ಕಡೆ ತಲೆನೋವು ಬಂದಿರುತ್ತೆ ಆ ಕಡೆನೇ ನೀವು ಈ ಮಸಾಜನ್ನ ಮಾಡಬೇಕು. ನಂತರ ನಿಧಾನವಾಗಿ ನಿಮ್ಮ ನೋಡಿ ಈ ಭಾಗ ಮತ್ತೆ ಈ ಭಾಗ ಎಲ್ಲವನ್ನ ನಿಧಾನವಾಗಿ ಮಸಾಜ್ ಮಾಡ್ಕೋಬೇಕು. ಹಾಗೆ ಆದ್ರೂ ಮಸಾಜ್ ಮಾಡ್ಕೋಬಹುದು, ಅಥವಾ ಯಾವ್ದಾದ್ರು ಆಯಿಲ್ ಇದ್ರೆ ಆಯಿಲ್ ಕೂಡ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಈ ಜಾಗನೆಲ್ಲ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. 1 ನಿಮಿಷಗಳ ಕಾಲ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ. ನಂತರ ನಿಮ್ಮ 2 ಕೈಗಳನ್ನ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡು ಹೀಗೆ ಇಟ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿ ಹಿಡ್ಕೊಳ್ಳಿ ಹಿಂಗೆ. ನಂತರ ನೋಡಿ, ಈ ಜಾಗವನ್ನ ಮಸಾಜ್ ಮಾಡಿ. ಹೀಗೆ ನೋಡಿ, ಹೀಗೆ ಮಸಾಜ್ ಮಾಡಬೇಕು. ಈ ರೀತಿ ಮಸಾಜ್ ಮಾಡಿ. ನಂತರ ಇಲ್ಲಿ ಕೆಳಗಡೆ ಇಲ್ಲೂ ಕೂಡ ಹೀಗೆ ಮಸಾಜ್ ಮಾಡಿ. 1 ನಿಮಿಷಗಳ ಕಾಲ 1 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಸ್ವಲ್ಪ ಕೆಳಗಡೆ ಈ ಭಾಗವನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನಂತರ ಮತ್ತೆ ಮೇಲೆ ಹೀಗೆ ಇಟ್ಕೊಳ್ಳಿ. ಈ ರೀತಿ ಸೈಡ್ಗೆ ತಿರ್ಕೊಳ್ಳಿ. ಸೈಡ್ಗೆ ತಿರ್ಗ್ಬಿಟ್ಟು ಈ ರೀತಿ ಮತ್ತೆ ಮಸಾಜ್ ಮಾಡಿ ಈ ಜಾಗವನ್ನು. ನಂತರ ಈ ಸೈಡ್ ತಿರ್ಕೊಳ್ಳಿ, ಮತ್ತೆ ಈ ಜಾಗವನ್ನ ಮತ್ತೆ ಮಸಾಜ್ ಮಾಡಿ. ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ತಲೆನೋವು ನಿವಾರಣೆ ಆಗುತ್ತೆ. 1 ಸೈಡ್ ಬಂದಿರಲಿ ಅಥವಾ 2 ಸೈಡ್ ಬಂದಿರಲಿ, ಯಾವುದೇ ರೀತಿ ತಲೆನೋವು ಬಂದಿದ್ರು ಕೂಡ ಈ ರೀತಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಈ ತಲೆನೋವು ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ನೀವು ಬ್ರೈನ್ ಟ್ಯಾಪಿಂಗ್ ಎಕ್ಸಸೈಸ್ ನಾನು ಆಲ್ರೆಡಿ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಈ ರೀತಿ ಟ್ಯಾಪ್ ಮಾಡ್ಕೊಳ್ಳೋದು, ನಿಮ್ಮ ತಲೆಯ ಸಂಪೂರ್ಣ ಭಾಗವನ್ನ ಈ ರೀತಿ ಟ್ಯಾಪ್ ಮಾಡ್ಕೊಳ್ಬೇಕಾಗತ್ತೆ. 10 ನಿಮಿಷಗಳ ಕಾಲ ಟ್ಯಾಪ್ ಮಾಡಬೇಕಾಗತ್ತೆ. ಹೀಗೆ ನೋಡಿ, ಹೀಗೆ ಕಿವಿಯ ಭಾಗ, ಹಣೆಯ ಭಾಗ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಾನು ಆಲ್ರೆಡಿ. ನೋಡಿಲ್ಲ ಅಂದ್ರೆ ಅಂಥವ್ರಿಗೆ ಯೂಸ್ ಆಗಲಿ ಅಂತ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ನೋಡಿ, ಫಸ್ಟು ಇಲ್ಲಿಂದ ಶುರು ಮಾಡಬೇಕು. ಈ ರೀತಿ ಟ್ಯಾಪ್ ಮಾಡಬೇಕು. ನಂತರ ಹಿಂಭಾಗವನ್ನ ಎಲ್ಲ ಟ್ಯಾಪ್ ಮಾಡ್ಕೋಬೇಕು ಈ ರೀತಿ. ನಂತರ ಕಿವಿ ಭಾಗ, ಕಿವಿಯ ಹಿಂಭಾಗ ಎಲ್ಲವನ್ನ ಟ್ಯಾಪ್ ಮಾಡ್ಕೋಬೇಕು. ನಂತರ ನೋಡಿ, ನಿಮ್ಮ ಹಣೆಯ ಭಾಗ ಈ ರೀತಿ ನೀವು ಟ್ಯಾಪ್ ಮಾಡ್ಕೋಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಈ ಟ್ಯಾಪಿಂಗ್ ಎಕ್ಸಸೈಸ್ ನ ಮಾಡ್ಕೊಳ್ಳಿ. ಅರ್ಧ ತಲೆನೋವು ಮತ್ತೆ ಬ್ರೈನ್ ಫಾಗು, ಮೈಗ್ರೇನು ಈ ರೀತಿಯ ಸಮಸ್ಯೆ ಇರೋರಿಗೆಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ.
ಈ ಎಕ್ಸಸೈಸ್ಗಳು, ಈ ಟ್ಯಾಪಿಂಗ್ ಎಕ್ಸಸೈಸ್ನ ಟ್ರೈ ಮಾಡಿ, ಖಂಡಿತ ಅರ್ಧ ತಲೆನೋವು ಮಾಯ ಆಗುತ್ತೆ. ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನ ಮಾಡಿ, ದಿನಕ್ಕೆ 2 ಸಲ ಮಾಡಿ, ಬೆಳಗ್ಗೆ ಮತ್ತೆ ಸಂಜೆ 2 ಸಲ ಮಾಡ್ಕೊಳ್ಳಿ. ಆಗ ಖಂಡಿತ ತುಂಬಾ ಬೇಗ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ, ಅರ್ಧ ತಲೆನೋವು ಮಾಯ ಆಗುತ್ತೆ. ಅರ್ಧ ತಲೆನೋವಿದೆ, ಅದಕ್ಕೆ ಏನಾದರೂ ಎಕ್ಸಸೈಸ್ ತಿಳಿಸಿ ಅಂತ ಕೇಳ್ತಾ ಇದ್ರೆ ತಿಳಿಸಿದೀನಿ. ಟ್ರೈ ಮಾಡಿ, ರಿಸಲ್ಟ್ ಅನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಥ್ಯಾಂಕ್ ಯು.